ರಾಜೀನಾಮೆ ಕೊಟ್ಟ ಮಂತ್ರಿ ಯಾಕೆ ಕೂತಿಯಾರ, ರಾಜೀನಾಮೆ ಕೊಡದೆ ಮಂತ್ರಿ ಯಾಕೆ ಕೂತಿಯಾರ, ಉತ್ತರ ಕೊಡ್ಲಿ. ಹಾಯ್ ಹಲೋ ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ರಾಜೀನಾಮೆ ಕೊಟ್ಟ ಮಂತ್ರಿ ಯಾಕೆ ಕೂತಿಯಾರ, ರಾಜೀನಾಮೆ ಕೊಡದೆ ಮಂತ್ರಿ ಯಾಕೆ ಕೂತಿಯಾರ, ಉತ್ತರ ಕೊಡ್ಲಿ. ರಾಜಕೀಯದಲ್ಲಿ ಸದ್ಯಕ್ಕೆ ಸಂಪುಟದಿಂದ ರಾಜಣ್ಣ ವಜಾಗೊಂಡಿದ್ದೇ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ ನಿಸ್ಸಂಶಯವಾಗಿ ರಾಜಣ್ಣ ಅವರಿಗೆ ಅವಮಾನವಾಗಿದೆ. ಅದರಲ್ಲೂ ಮುಖ್ಯಮಂತ್ರಿಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು. ಇಂತಹ ಒಂದು ದುರ್ಗತಿ ಬರಬಹುದು ಅಂತ ರಾಜಣ್ಣ ಊಹೆ ಸಹ ಮಾಡಿರ್ಲಿಕ್ಕಿಲ್ಲ. ಪಕ್ಷದ ಪ್ರಮುಖ ಹಾಗೂ ಹಿರಿಯ ನಾಯಕ, ಅದರಲ್ಲೂ ಹಿಂದುಳಿದ ವರ್ಗದ ಮುಂಚೂಣಿ ನಾಯಕನಿಗೆ ಕಾಂಗ್ರೆಸ್ ಪಕ್ಷ ಇಂತಹ ಒಂದು ಶಿಕ್ಷೆಯನ್ನು ಕೊಟ್ಟಿದ್ದು ಹಿಂದುಳಿದ ವರ್ಗದ ನಾಯಕರ ಅಸಮಾಧಾನಕ್ಕೂ ಕಾರಣವಾಗಿದೆ. ಹೀಗೆ ಅಸಮಾಧಾನ ಪಡ್ತಾ ಇರುವಂತಹ ಹಿಂದುಳಿದ ನಾಯಕರಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರೋದು ಬಿಜೆಪಿ ಪಕ್ಷದವರು ಅನ್ನೋದು ಇನ್ನೂ ಕುತೂಹಲದ ವಿಚಾರ. ಹೀಗಾಗಿ ಈ ಪರಿಸ್ಥಿತಿಯ ಲಾಭವನ್ನು ಪಡೆಯೋದಕ್ಕೆ ಬಿಜೆಪಿ ಪ್ರಯತ್ನವನ್ನ ಮಾಡ್ತಾ ಇದೆ. ಹಿರಿಯ ನಾಯಕ ಬಿ ಶ್ರೀರಾಮುಲು ಅವರು ರಾಜಣ್ಣ ಅವರಿಗೆ ಬಹಿರಂಗವಾಗಿ ಬಿಜೆಪಿಗೆ ಸೇರುವಂತೆ ಆಹ್ವಾನವನ್ನ ನೀಡಿದ್ದಾರೆ. ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ, ನನ್ನ ರಾಜೀನಾಮೆ ಯಾರು ಕೇಳೋರೆ, ಯಾರು ಬಿಟ್ಟವ್ರೆ, ಲಾ ಮಿನಿಸ್ಟರ್ ಹೇಳಿದ್ರು ಮಾತಾಡಬಾರ್ದು ಅಂತ. ಹಂಗಾರೆ ಏನು ಕಟ್ಟಾಕಿದಾರ? ಬಿಜೆಪಿಗೆ ಜಂಪ್ ಆಗ್ತಾರಾ ರಾಜಣ್ಣ? ಅಖಾಡಕ್ಕೆ ಇಳಿತ ಶ್ರೀರಾಮುಲು ಉದ್ದೇಶ ಏನು? ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರು ಸಚಿವ ಸತೀಶ್ ಜಾರಕಿಹೊಳಿ ಅವರೊಟ್ಟಿಗೆ ರಾಜಣ್ಣ ಅವರನ್ನ ಭೇಟಿ ಮಾಡಿ ಪಕ್ಷದಲ್ಲಿ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಸಹ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಬಿಜೆಪಿಯ ನಾಯಕ ಬಿ ಶ್ರೀರಾಮುಲು ಅವರು ಮಾಜಿ ಸಚಿವ ರಾಜಣ್ಣ ಅವರನ್ನ ಭೇಟಿ ಮಾಡಿ ಬಿಜೆಪಿಗೆ ಸೇರೋದಕ್ಕೆ ಆಹ್ವಾನವನ್ನ ನೀಡಿದ್ದಾರೆ. ಈ ಭೇಟಿಯಲ್ಲಿ ಅವರು ಇಡೀ ವಾಲ್ಮೀಕಿ ಸಮುದಾಯ ಮತ್ತು ನಾಯಕರು ನಿಮ್ಮ ಜೊತೆಗೆ ಇದ್ದಾರೆ, ನೀವು ಮತ್ತು ನಿಮ್ಮ ಮಗ ಬಿಜೆಪಿಗೆ ಬನ್ನಿ, ನಾನು ಶಿವನಗೌಡ ನಾಯಕ್, ರಾಜುಗೌಡ ಸೇರಿದಂತೆ ನಮ್ಮ ಎಲ್ಲ ನಾಯಕರು ನಿಮ್ಮನ್ನ ಪಕ್ಷಕ್ಕೆ ಸ್ವಾಗತಿಸ್ತೀವಿ, ಬಿಜೆಪಿಯಲ್ಲಿ ನಿಮಗೆ ನಮಗಿಂತ ಹೆಚ್ಚಿನ ಗೌರವ ಸಿಗೋ ಹಾಗೆ ನೋಡ್ಕೊಳ್ತೀವಿ ಅಂತ ರಾಜಣ್ಣ ಅವರನ್ನ ಮನವೊಲಿಕೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ರಾಜಣ್ಣ ಅವರ ಮುಂದಿನ ನಡೆ ಮಾತ್ರ ಇನ್ನೂ ನಿಗೂಢವಾಗಿಯೇ ಇದೆ. ಸದ್ಯಕ್ಕೆ ಕಾಂಗ್ರೆಸ್ ಬಿಟ್ಟರು ಸಿದ್ದರಾಮಯ್ಯ ಅವರನ್ನ ರಾಜಣ್ಣ ಅವರಿಗೆ ಸುಲಭವಾಗಿ ಬಿಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಅನ್ನೋದಂತೂ ಸತ್ಯ. ಇಲ್ಲಿ ರಾಜೀನಾಮೆ ಕೊಟ್ಟ ಮಂತ್ರಿ ಯಾಕೆ ಕೂತಿಯಾರ, ರಾಜೀನಾಮೆ ಕೊಡದೆ ಮಂತ್ರಿ ಯಾಕೆ ಕೂತಿಯಾರ, ಉತ್ತರ ಕೊಡ್ಲಿ. ರಾಜಣ್ಣನ ಕಣ್ಮುಂದೆ ಇರೋದೇ ಮಗನ ಭವಿಷ್ಯ. ನಡೆಯುತ್ತಾ ರಾಹುಲ್ ರಾಜಣ್ಣ ಮೀಟಿಂಗ್ ವಜಾಗೊಳಿಸಿದ್ದ ಬೆನ್ನಲ್ಲೇ ಕಾಂಗ್ರೆಸ್ನ ಶಾಸಕರ ಗುಂಪು ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ರಾಜಣ್ಣ ಅವರನ್ನ ಅವರ ನಿವಾಸದಲ್ಲಿ ಭೇಟಿ ಮಾಡಿದ್ರು. ಈ ಭೇಟಿಯಲ್ಲಿ ರಾಜಣ್ಣ ಅವರಿಗೆ ಧೈರ್ಯ ತುಂಬುವಂತಹ ಪ್ರಯತ್ನ ಸಹ ಮಾಡಲಾಗಿದೆ ಮತ್ತು ಪಕ್ಷ ತೊರೆಯದ ಹಾಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಯೂ ಇದೆ. ರಾಜಣ್ಣ ಅವರಿಗೆ ಈಗ ತಮ್ಮ ರಾಜಕೀಯ ಭವಿಷ್ಯಕ್ಕಿಂತ ಮಗನ ಭವಿಷ್ಯ ಹೆಚ್ಚು ಅನ್ನುವಂಥದ್ದು ಮುಖ್ಯವಾಗಿದೆ. ಹಿಂದೊಮ್ಮೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಇದೇ ರಾಜಣ್ಣ ಪಕ್ಷದ ಮೇಲೆ ಮುನಿಸಿಕೊಂಡು ಯಡಿಯೂರಪ್ಪ ಅವರಿಗೆ ಹತ್ತಿರವಾಗುವಂತಹ ಪ್ರಯತ್ನವನ್ನ ಮಾಡಿದ್ರು. ಆ ಮೂಲಕ ಕಾಂಗ್ರೆಸ್ಗೆ ಗುಡ್ ಬೈ ಹೇಳೋ ಪರೋಕ್ಷ ಬೆದರಿಕೆಯನ್ನ ಹಾಕಿದ್ರು. ನಂತರ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರ ಕೈಮೇಲಾದ ನಂತರ ರಾಜಣ್ಣ ಅವರಿಗೂ ಕಾಂಗ್ರೆಸ್ನಲ್ಲಿ ಮಹತ್ವದ ಸ್ಥಾನಮಾನ ಸಿಕ್ತು. ಇನ್ನು ಈ ನಂತರ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತು ನಮ್ಮದೇ ಪಕ್ಷದ ಪ್ರಬಲ ನಾಯಕ ಡಿ ಕೆ ಶಿವಕುಮಾರ್ ಅವರನ್ನು ಸಹ ಎದುರು ಹಾಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಿದಂತಹ ರಾಜಣ್ಣ ಅವರಿಗೆ ಇದೀಗ ದಿಢೀರಂತ ರಾಹುಲ್ ಗಾಂಧಿಯೇ ಡೋಸ್ ಕೊಡ್ತಾರೆ ಅನ್ನುವಂತಹ ಅಂದಾಜು ಮಾತ್ರ ಇರಲೇ ಇಲ್ಲ. ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ, ನನ್ನ ರಾಜೀನಾಮೆ ಯಾರು ಕೇಳೋರೆ, ಯಾರು ಬಿಟ್ಟವ್ರೆ, ಲಾ ಮಿನಿಸ್ಟರ್ ಹೇಳಿದ್ರು ಮಾತಾಡಬಾರ್ದು ಅಂತ. ಹಂಗಾರೆ ಏನು ಕಟ್ಟಾಕಿದಾರ? ಆದರೂ ವಜಾಗೊಂಡ ಹಿನ್ನೆಲೆಯಲ್ಲಿ ರಾಜಣ್ಣ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡೋದಾಗ ಹೇಳಿದ್ದಾರೆ.
ರಾಜಣ್ಣ ಅವರ ಪ್ರಕಾರ ರಾಹುಲ್ ಗಾಂಧಿಗೆ ಅವ್ರ ಬಗ್ಗೆ ತಪ್ಪು ತಿಳುವಳಿಕೆ ಬರುವಂತೆ ಷಡ್ಯಂತ್ರ ಮಾಡಲಾಗಿದೆ. ಈಗ ರಾಹುಲ್ ಗಾಂಧಿ ರಾಜಣ್ಣ ಅವರ ಭೇಟಿಗೆ ಅನುಮತಿ ಕೊಡ್ತಾರಾ ಅನ್ನೋದರ ಮೇಲೆ ರಾಜಣ್ಣ ಅವರ ಮುಂದಿನ ನಡೆ ನಿರ್ಧಾರ ಆಗುತ್ತೆ. ಒಂದು ವೇಳೆ ರಾಹುಲ್ ಗಾಂಧಿ ಅವರ ರಾಜಣ್ಣ ಅವರ ಮೇಲೆ ಮುನಿಸು ಮುಂದುವರೆದ್ರೆ ರಾಜಣ್ಣ ಅವರ ಮನಸ್ಸು ಬದಲಾಗಬಹುದು. ಆಗ ಶ್ರೀರಾಮುಲು ಜೊತೆ ಮತ್ತೆ ಮೀಟಿಂಗ್ ಚಾಟಿಂಗ್ ಶುರುವಾಗಿ ಬಿಜೆಪಿಯ ಕಡೆ ವಾಕಿಂಗ್ ಮಾಡಿದ್ರೂ ಸಹ ಮಾಡಬಹುದು. ಸದ್ಯಕ್ಕೆ ಅಧಿವೇಶನ ನಡೀತಾ ಇರೋದ್ರಿಂದ ಈ ಬೆಳವಣಿಗೆಗಳು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗಬಹುದೇ ಹೊರತು ಹೊತ್ಕೊಂಡಿರುವಂತಹ ಬೆಂಕಿಯಂತೂ ಸದ್ಯಕ್ಕೆ ಆರೋದಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ರಾಜೀನಾಮೆ ಕೊಟ್ಟ ಮಂತ್ರಿಯಾಗಿ ಕೂತಿಯಾರ, ರಾಜೀನಾಮೆ ಕೊಡದೆ ಮಂತ್ರಿಯಾಗಿ ಕೂತಿಯಾರ, ಉತ್ತರ ಕೊಡ್ಲಿ.